ಚಂಗಾಳ್ವ. ಆ ಮನೆತನದವರು ನಮ್ಮ ದೇವರಾಜರ್ಸ್ ಫ್ಯಾಮಿಲಿ. ಕಲ್ಲಳ್ಳಿ ಇದೆಯಲ್ಲ, ಅದು ಮೊದಲಿಗೆ ಇದು ಚಂಗಾಳ್ವರ ಒಂದು ಡೈನೆಸ್ಟಿ. ಮೈಸೂರು ಒಡೆಯರು ಬೆನ್ನಟ್ಕೊಂಡು ಬರ್ತಾರಲ್ಲ, ಆಗ ಅವ್ರು ಏನು ಮಾಡ್ತಿದ್ರು, ಆ ಮನೆಗೆ ಅರಮನೆಗಳಿಗೆ ಬೆಂಕಿ ಹಾಕಿ ಅವ್ರನ್ನ ಅಲ್ಲಿ ನೆಲೆ ಇಲ್ದಂಗೆ ಮಾಡ್ತಾ ಬರ್ತಿದ್ರು. ಹಾಗಾಗಿ ನಮ್ಮ ಕಲ್ಲಳ್ಳಿ ಮನೆಯೂ ಆಗ ಸುಟ್ಟೋಯ್ತು, ನಮ್ಮ ಬೆಟ್ಟದ ತುಂಗದ ಮನೆಯೂ ಸುಟ್ಟೋಯ್ತು. ಅಂದರೆ ನಮ್ಮ ಕಲ್ಲಳ್ಳಿಲಿ ಈಗಲೂ ಅದು ಒಂಥರ ಜೈನ ಪರಂಪರೆನೇ. ನಮ್ಮ ಅಜ್ಜಿ ದೇವಿರಮಣ್ಣಿ ಅಂತ ಹೇಳಿದ್ನಲ್ಲ, ನಮ್ಮ ಅಜ್ಜಿ ಅವರು ಬದುಕಿರೋ ತನಕ ಅವ್ರು ಪೂರ್ತಿ ಜೈನಿಸಮ್ನೇ ಅವ್ರು ಫಾಲೋ ಮಾಡ್ತಾಯಿದ್ರು. ಮತ್ತು ಬಿಳಿ ಸೀರೆನೇ ಉಟ್ಕೋತಿದ್ರು. ಸಂಜೆ 6 ಗಂಟೆ ಮೇಲೆ ಅವ್ರು ಊಟ ಮಾಡ್ತಿರ್ಲಿಲ್ಲ. ಅದು ನಾವು ನೋಡಿದ್ವಿ. ಇವರು ಫಸ್ಟ್ ಪ್ರಜಾಪ್ರತಿನಿಧಿ ಸಭಾದಿಂದನೇ ನಮ್ಮ ಈ ಪ್ರದೇಶನ ಅವರು ರೆಪ್ರೆಸೆಂಟ್ ಮಾಡ್ತಾರಲ್ಲ. ಸೊ ಆಮೇಲೆ ಯಾವಾಗ ಈ ನಮ್ಮದು 56ರಲ್ಲಿ ಈ ವಿಧಾನಸಭಾ ಚುನಾವಣೆಗಳು ಶುರು ಆಯ್ತದಲ್ಲ, ಆಗ ಹುಣಸೂರಿಂದ ಇವ್ರನ್ನ ಆಟೋಮೆಟಿಕ್ಕಾಗಿ ಇಳ್ತಾರೆ. ಜೊತೆಗೀಗ ಈ ನಮ್ಮ ಕಲ್ಲಳ್ಳಿ ಇದೆಯಲ್ಲ, ಅದು ಮೊದಲಿಗೆ ಇದು ಚಂಗಾಳ್ವರ ಒಂದು ಡೈನೆಸ್ಟಿ. ಈ ಕಾವೇರಿಯಿಂದ ಲಕ್ಷ್ಮಣ ತೀರ್ಥ ಆ ಒಂದು ತ್ರಿಕೋಣವಾಗಿರ್ತದೆ, ಅಷ್ಟು ಪೂರ್ತಿ ಚಂಗಾಳ್ವರ ಒಂದು ಪಾಳೆಪಟ್ಟಕ್ಕೆ ಒಳಪಟ್ಟಿರ್ತದೆ. ಕೊಡಗು ಕೊಂಗಾಳ್ವಾಸು, ಇದು ಚಂಗಾಳ್ವಾಸು. ಈ ಚಂಗಾಳ್ವರಿಗೆ 2 ರಾಜಧಾನಿ ಇರುತ್ತೆ. ಒಂದು ನಮ್ಮ ಪಿರಿಯಾಪಟ್ಟಣ, ಇನ್ನೊಂದು ಕಲ್ಲಹಳ್ಳಿ. ಅದನ್ನು ಕಲ್ಲಹಳ್ಳಿ ಅಲ್ಲ, ದಾತುಪುರಿ ಅಂತ ಕರೀತಿದ್ದಿದ್ದು. ಆ ದಾತುಪುರಿ ಅವ್ರಿಗೆ ಅದೊಂದು ಹೆಡ್ ಕ್ವಾರ್ಟ್ರು. ಸೊ ಆ ಚಂಗಾಳ್ವರ ಮನೆತನ 2 ಸ್ಪ್ಲಿಟ್ಟಾಗಿ, ಒಂದು ಕಲ್ಲಹಳ್ಳಿಲಿ ನೆಲೆಯಾಗುತ್ತೆ, ಇನ್ನೊಂದು ಪಿರಿಯಾಪಟ್ಟಣದಲ್ಲಿ ನೆಲೆಯಾಗಿರುತ್ತೆ. ಸೊ ಹಾಗಾಗಿ ಇವ್ರದ್ದು ಚಂಗಾಳ್ವ ಡೈನೆಸ್ಟಿ. ಚಂಗಾಳ್ವರ ಅಂತ ಹೇಳಿದ್ರೆ ಯಾವ ಮನೆತನ? ಅದು ಚಂಗಾಳ್ವಾಸ್ ಅಂತಂದರೆ ಈ ನಿಮಗೆ ಆ ಇತಿಹಾಸಕ್ಕೆ ಹೋಗಬೇಕು ಅಂದರೆ, ಗಂಗರು ಈ ಪೂರ್ತಿ ಇಡೀ ಇದಕ್ಕೆ ಗಂಗರ ಸಾಮ್ರಾಜ್ಯದಲ್ಲಿ ನಮ್ಮ ಇಡೀ ಪ್ರದೇಶ ಇರುತ್ತೆ. ರಾಜರಾಜ ಚೋಳ 10ನೇ ಶತಮಾನದಲ್ಲಿ ಕರ್ನಾಟಕದ ಮೇಲೆ ದಂಡೆತ್ಕೊಂಡು ಬರ್ತಾನೆ. ಅವನು ದಂಡೆತ್ಕೊಂಡು ಬಂದವನು ಏನು ಮಾಡ್ತಾನೆ, ತಲಕಾಡು ಅಲ್ಲಿ ಕ್ಯಾಪ್ಚರ್ ಮಾಡ್ತಾನೆ. ಆಮೇಲೆ ಇಲ್ಲಿ ತನಕನೂ ಬರ್ತಾನೆ. ಹೆಚ್ಚು ಕಮ್ಮಿ ಒಂದು 100 ವರ್ಷ, ಈ 100 ವರ್ಷ ಎಲ್ಲ ಒಂದು 50. ನೆಕ್ಸ್ಟ್ ಹೊಯ್ಸಳರು ಬಂದು ಅವ್ರನ್ನ ತಲಕಾಡುಗೊಂಡ ಅಂತ ಹೊಯ್ಸಳ ವಿಷ್ಣುವರ್ಧನ್ಗೆ ಒಂದು ಬಿರುದೈತೆ. ಅಂದರೆ ಈ ಚೋಳರನ್ನ ಓಡಿಸಿ ಪುನಃ ನಮ್ಮ ಕನ್ನಡ ಸಾಮ್ರಾಜ್ಯನ ಅವನು ಸ್ಥಾಪನೆ ಮಾಡ್ತಾನೆ. ಅಲ್ಲಿ ತನಕ ಈ ಪ್ರದೇಶ ಎಲ್ಲ ಚೋಳರ ವಶದಲ್ಲಿರ್ತದೆ. ಅವ್ರ ಜೊತೆ ಬಂದಂಥವ್ರು ಈ ಚಂಗಾಳ್ವಾಸು. ಈ ಚಂಗಾಳ್ವಾಸ್ ಆ್ಯಂಡ್ ಕೊಂಗಾಳ್ವಾಸು ಚೋಳರ ಅಧೀನದಲ್ಲಿದ್ದಂಥ ಒಬ್ಬ ಸೇನಾ ನಾಯಕರುಗಳು. ಅವ್ರನ್ನ ಇಲ್ಲಿ ಹೆಡ್ ಆಫ್ ದಿ ಚೀಫ್ ಆಗಿ ಇದು ಮಾಡ್ತಾರೆ, ಗೊತ್ತಾಯ್ತಾ. ಹಾಗಾಗಿ ಚಂಗಾಳ್ವಾಸು 10ನೇ ಶತಮಾನದಲ್ಲಿ ನಮ್ಮ ಈ ಪ್ರಾಂತ್ಯಕ್ಕೆ ಅವರು ಅಧಿಪತಿಗಳಾಗಿ ಉಳ್ಕೊತಾರೆ. ಅಪ್ ಟು ಎಲ್ಲಿ ತನಕ ಅಂದರೆ ಈ ಕಂಠೀರವ ನರಸಿಂಹರಾಜ ಒಡೆಯರ್, ಮೈಸೂರು ಒಡೆಯರ್ದು ಯಾವಾಗ ಪ್ರಾಬಲ್ಯ ಆಯ್ತದಲ್ಲ, 1660-30 ಆ ಇಸ್ವಿ ಆ ತನಕ ಪೂರ್ತಿ ಒಂದು 600 ವರ್ಷ ಪೂರ್ತಿ ಇದು ಚಂಗಾಳ್ವರ ಆಳ್ವಿಕೆಯಲ್ಲಿ ಇರ್ತದೆ, ಗೊತ್ತಾಯ್ತಾ. ಅಂದರೆ ಇದು ಇಷ್ಟೇ ಇದ್ರದ್ದು. ಈ ಕಾವೇರಿಯಿಂದ ಆಚೆಗೆ ಪೂರ್ತಿ ಕೊಂಗಾಳ್ವಾಸ ಅಂದರೆ ಕೊಡಗನಿಗೆ ಸೇರಿಕೊಳ್ಳುತ್ತೆ. ಲಕ್ಷ್ಮಣ ತೀರ್ಥದಿಂದ ಈ ಕಾವೇರಿ ಈ ಬೆಲ್ಟ್ಗೆ ಚಂಗಾಳ್ವಾಸು. ಸೊ ಅಲ್ಲಿಗೆ ಅವರು ಅಧಿಪತ್ಯ ಇವ್ರದ್ದು. ಆ ಥರ ಇವ್ರಿಗೂ ಅವ್ರಿಗೂ ಏನಂತ ಘರ್ಷಣೆ ಆಗೋದಿಲ್ಲ. ನೆಕ್ಸ್ಟು ಇವರು ಯಾರನ್ನ ಹೇಳಿದ್ನಲ್ಲ, ಕಂಠೀರವ ನರಸಿಂಹರಾಜ ಒಡೆಯರ್ ಏನು ಮಾಡ್ತಾರೆ, ಪೂರ್ತಿ ದಂಡೆತ್ತಿ ಮೈಸೂರು ಸಾಮ್ರಾಜ್ಯ ಯಾವಾಗ ವಿಸ್ತಾರ ಆಯಿತು, ಆಗ ಪಿರಿಯಾಪಟ್ಟಣದ ಕಾಳಗ ಅಂತ ನೀವು PK ರಾಜಶೇಖರ್ ಅವ್ರದ್ದು ಪುಸ್ತಕ ನೋಡಿದ್ರು ಗೊತ್ತಾಗುತ್ತೆ. ಅವರೇನು ಮಾಡ್ತಾರೆ, ಚಂಗಾಳ್ವರ ದೊರೆ ನಂಜುಂಡ ಅಂತ ಆತನ ಪೂರ್ತಿ ಬೆನ್ನಟ್ಕೊಂಡು ಹೋಗ್ತಾರೆ. ಇಲ್ಲಿಂದ ಕಲ್ಲಳ್ಳಿ ಇದರಿಂದ ದಂಡೆ ಎತ್ಕೊಂಡು ಹೋಗಿ ಫಸ್ಟು ಕಟ್ಟೆಮಳ್ವಾಡಿ ಮತ್ತು ಚಿಲ್ಕುಂದ ಇವೆಲ್ಲ ಒಂದೊಂದು ತಾಣ, ಅಂದರೆ ಒಂದೊಂದು ಊರುಗಳೇ. ಅವತ್ತು ಒಂದೊಂದು ಸುತ್ತ ಕೋಟೆ ಕೊತ್ತಲುಗಳೆಲ್ಲ ಇರ್ತವೆ. ಇವೆಲ್ಲ ಯಾರಿಗೆ ಅಂತಂದರೆ ಈ ಚಂಗಾಳ್ವರಿಗೆ ಅಧೀನರು, ಸಾಮಂತರುಗಳಿದ್ದಂಗೆ. ಸೊ ಅವು ಎಲ್ಲನೂ ಹೊಡ್ಕೊಬಂದು ಇಲ್ಲಿ ಕಿತ್ತೂರು ಅಂತಿದೆ, ಅದು ಆ ಟೈಮ್ನಲ್ಲಿ ನಿರ್ನಾಮ ಆಗುತ್ತೆ. ನಮ್ಮ ಬೆಟ್ಟದ ಇದು ನಿರ್ನಾಮ ಆಗುತ್ತೆ, ನಮ್ಮ ಬೆಟ್ಟದ ತುಂಗ ಅದು ನಿರ್ನಾಮ ಆಗೋಗುತ್ತೆ. ಅಲ್ಲಿ ಅಂದರೆ ಅವನು ನಂಜುಂಡ ಅಲ್ಲಿದ್ದವನ್ನ ಒಂದೇ ಸಮನೆ ಆತನ ಬೆನ್ನಟ್ಕೊಂಡು ಹೋಗ್ತಾರೆ ಕಂಠೀರವ ನರಸಿಂಹರಾಜ ಒಡೆಯರು. ಆತನ ಅಲ್ಲಿ ಪಾಲ್ಪರೆ ಅಂತ ಈ ಕುಶಾಲನಗರದ ಹತ್ರ ಅಲ್ಲಿ ಆತನನ್ನು ಇದು ಮಾಡಿ ಅಲ್ಲಿಂದ ಅವನ್ನ ಸೆರೆ ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಈ ಚಂಗಾಳ್ವರ ಒಂದು ಡೈನೆಸ್ಟಿ ಅಂತ್ಯ ಆಗೋಗುತ್ತೆ 1650-70 ದಶಕದಲ್ಲಿ. ಸೊ ಅಲ್ಲಿ ತನಕ ಇದು ಸ್ವತಂತ್ರವಾದಂಥ ಒಂದು ಸಂಸ್ಥಾನ ಚಂಗಾಳ್ವ. ಆ ಮನೆತನದವರು ಇವರು ಯಾರು, ನಮ್ಮ ದೇವರಾಜರ್ಸ್ ಫ್ಯಾಮಿಲಿ ಕಲ್ಲಳ್ಳಿಲಿ.
ಸೊ ಅಲ್ಲೂ ಕೂಡ ಏನಾಗುತ್ತೆ, ಈ ಆಗೆಲ್ಲ ಇದ್ದಿದ್ದು ಅರಮನೆಗಳು ಅಂದರೆ ಮಾಮೂಲಿ ಮಾಡನ ಅಂದರೆ ಇದ್ರದ್ದು. ಇವ್ರು ಯಾವಾಗ ಈ ಮೈಸೂರು ಒಡೆಯರು ಬೆನ್ನಟ್ಕೊಂಡು ಬರ್ತಾರಲ್ಲ, ಆಗ ಅವ್ರು ಏನು ಮಾಡ್ತಿದ್ರು, ಆ ಮನೆಗೆ ಆ ಅರಮನೆಗಳಿಗೆ ಬೆಂಕಿ ಹಾಕಿ ಅವ್ರನ್ನ ಅಲ್ಲಿ ನೆಲೆ ಇಲ್ದಂಗೆ ಮಾಡ್ತಾ ಬರ್ತಿದ್ರು. ಹಾಗಾಗಿ ನಮ್ಮ ಕಲ್ಲಳ್ಳಿ ಮನೆಯೂ ಆಗ ಸುಟ್ಟೋಯ್ತು, ನಮ್ಮ ಬೆಟ್ಟ ತುಂಗದ ಮನೆಯೂ ಸುಟ್ಟೋಯ್ತು. ನಮಗೆ ಏನು ಹೇಳಿದ್ನಲ್ಲ, ಈ ಎಲ್ಲ ಪಾಳ್ಯಪಟ್ಟುಗಳಲ್ಲಿ ಇರ್ತಾವಲ್ಲ ಆ ರಾಜ್ಯದ ಅರಮನೆಗಳನ್ನ ಭಸ್ಮ ಮಾಡಿಕೊಂಡು ಅವನನ್ನು ಬೆನ್ನಟ್ಕೊಂಡು ಹೋಗಿ ಅಲ್ಲಿ ಹಿಡಿತಾರೆ. ಸೊ ಹಾಗಾಗಿ ಊರುಗಳೆಲ್ಲ ಸೂರೆ ಹೊಡೆದು ಅಲ್ಲೆಲ್ಲ ಹಾಗಾಗಿ ಕಿತ್ತೂರು ಒಂದು ಈ ದೊಡ್ಡ ಕೋಟೆ ಇರ್ತದೆ, ಅಲ್ಲಿ ಕಿತ್ತೋದ್ಮೇಲೆ ಅಲ್ಲಿಂದ ಎಲ್ಲ ಚೆದ್ರು ಹೊರಟೋಗ್ತಾರೆ. ಅದು 18 ಕೊಪ್ಪಳುಗಳಾಯ್ತವೆ. ಅದೇ ಥರ ಈ ಕಟ್ಟಮಳವಾಡಿನೂ ಆ ಸಮಯದಲ್ಲಿ ಕಂಚಿನ ಬಾಗಿಲು ಹಾಕ್ತಿದ್ರಂತೆ. ಅದು ಕೂಡ ಆ ಟೈಮ್ನಲ್ಲಿ ಅದು ಇದಾಗೋಗುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಚಂಗಾಳವರ ಒಂದು ಆಳ್ವಿಕೆಯನ್ನು ಕೊನೆಗೊಳಿಸಿ ಇದು ಮೈಸೂರು ಪ್ರಾಂತ್ಯಕ್ಕೆ ಸೇರ್ಕೊಂಡ್ಬಿಡುತ್ತೆ. ಹಾಗಾದ್ರೆ ಅರಮನೆ ಥರನೇ ಕಟ್ಟಿದ್ರು. ಹೌದೌದು. ಅಂದರೆ ಅರಮನೆ ಅಂದರೆ ಈಗ ನಾವು ಮೈಸೂರು ಅರಮನೆ ನೋಡ್ತೀವಲ್ಲ, ಅದು ಏನೋ ಈಗ ಆಗಿರೋದು. ಅದಕ್ಕೆ ಮುಂಚೆ ಇವೆಲ್ಲ ಒಂದು ಪ್ಯಾಲೇಸ್ ಅಂದರೆ ಅಂದರೆ ಮಾಮೂಲಿ ಮನೆಗಿಂತ ಇವರು ಸ್ವಲ್ಪ ಉಪ್ಪರಿಕೆ ಮನೆಗಳು, ಮಾಳಿಗೆಗಳು ಸ್ವಲ್ಪ ವಿಭಿನ್ನವಾಗಿ ಸ್ವಲ್ಪ ಇದಾಗಿ ಎತ್ತರವಾಗಿರ್ತಿತ್ತು. ಮತ್ತು ಸುಂಕ ವಸೂಲಿ ಮಾಡೋದು, ಇವು ಕಪ್ಪ ಕಾಣಿಕೆಗಳು ವಸೂಲಿ ಮಾಡ್ಕೊಳ್ಳೋದು, ಮತ್ತು ವ್ಯವಸಾಯದ ಇವುಗಳನ್ನೆಲ್ಲ ಇದು ಮಾಡೋದು, ಆ ಥರದ ಒಂದು ಚಟುವಟಿಕೆಗಳು ಅವರಲ್ಲಿ ಇರ್ತಿತ್ತು. ಅವತ್ತಿನ ಸಾಮಾಜಿಕ ಬದುಕು, ಆರ್ಥಿಕ ಬದುಕು ಆ ಥರದಲ್ಲಿ ಇರ್ತಿತ್ತು. ಹಾಗಾಗಿ ಅದನ್ನು ನಾವು ಗಮನಿಸ್ಬೋದು. ಇದು ಐತಿಹಾಸಿಕವಾದ ಸತ್ಯ, ಆಯಿತಾ. ಇದಕ್ಕೆ ನಮಗೆ ಪಿರಿಯಾಪಟ್ಟಣನ ಕಾಲದಲ್ಲಿ ಪಿ ಕೆ ರಾಜಶೇಖರ್ ಯಾವಾಗ ಹೀಗೆ ಲೂಟಿ ಆಯಿತು ಅನ್ನೋದನ್ನು ಅವರು ವಿಸ್ತಾರವಾಗಿ ಅದನ್ನು ಹೇಳ್ಕೊಂಬಂದಿದ್ದಾರೆ. ಆ ಒಂದು ಐತಿಹಾಸಿಕ ಹಿನ್ನೆಲೆ. ಇನ್ನೊಂದು ಚಂಗಾಳವರು ಹೇಳಿದ್ನಲ್ಲ, ಈ ವಿಷ್ಣುವರ್ಧನ ಎಲ್ಲಿ ಚಂಗಾಳವ್ರನ್ನ ಇವ್ರ ಚೋಳರನ್ನ ಓಡಿಸ್ತಾನೆ, ಅಲ್ಲಿ ತನಕ ಇದು ನಮ್ಮ ಪೂರ್ತಿ ಕರ್ನಾಟಕ ಇವರ ಚೋಳರ ಇದರಲ್ಲಿ ಇತ್ತು. ಅವರ ಸಾಮಂತರಾಗಿ ಇವ್ರುಗಳಿದ್ರು, ಚಂಗಾಳವಾಸ ಆ್ಯಂಡ್ ಕೊಂಗಾಳವಾಸ. ಇದು ಅವರ ಮನೆತನದ ಹಿನ್ನೆಲೆ. ಆಮೇಲೆ ಇದೆಲ್ಲ ಪೂರ್ತಿ ಜೈನ ಪ್ರಾಂತ್ಯ ಆಗಿತ್ತು. ಇವ್ರು ಯಾವಾಗ ಚಂಗಾಳವರು ಬಂದ ಮೇಲೆ ಇದು ಶೈವ ಪ್ರಾಂತ್ಯ ಆಯಿತು. ಅಂದರೆ ಅಲ್ಲಿ ತನಕ ಮುಂಚೆ ಪೂರ್ತಿ ಇದೆಲ್ಲ ಪೂರ್ತಿ ಜೈನರ ಒಂದು ಇದಿತ್ತು. ಇವರು ಚಂಗಾಳವರು ಶೈವ ಅಂದರೆ ಅವರು ಶಿವನ ಆರಾಧನೆ ಮಾಡ್ತಿದ್ರು. ಹಾಗಾಗಿ ಇದೆಲ್ಲ ಪೂರ್ತಿ ಜೈನದಿಂದ ಶೈವಕ್ಕೆ ಮತಾಂತರ ಆಯಿತು. ಧರ್ಮಾಂತರನೋ ಮತಾಂತರನೋ ಅಂತ ಅಂದ್ಕೊಳ್ಳಿ. ಬಟ್ ಆದರೆ ನಮ್ಮ ಕಲ್ಲಳ್ಳಿಲಿ ಈಗಲೂ ಅದು ಒಂಥರ ಜೈನ ಪರಂಪರೆನೇ. ನಮ್ಮ ಅಜ್ಜಿ ದೇವಿರಮಣ್ಣಿ ಅಂತ ಹೇಳಿದ್ನಲ್ಲ, ನಮ್ಮ ಅಜ್ಜಿ ಅವರು ಬದುಕಿರೋ ತನಕ ಅವ್ರು ಪೂರ್ತಿ ಜೈನಿಸಮ್ನೇ ಅವ್ರು ಫಾಲೋ ಮಾಡ್ತಾಯಿದ್ರು. ಮತ್ತು ಬಿಳಿ ಸೀರೆನೇ ಉಟ್ಕೋತಿದ್ರು. ಸಂಜೆ 6 ಗಂಟೆ ಮೇಲೆ ಅವ್ರು ಊಟ ಮಾಡ್ತಿರಲಿಲ್ಲ. ಅದು ನಾವು ನೋಡಿದ್ವಿ. ಸೊ ಹಿಂದ್ಗಡೆ ಜೈನ ಬಸದಿ ಇದೆ, ಚಂದ್ರಪ್ರಭಾ ಬಸದಿ ಅಂತ. ಅಲ್ಲಿ ನೀವು ಕಲ್ಲಳ್ಳಿಲಿ ಹೋದರೆ ನೋಡ್ತೀರಿ. ಅದು ಈಗ ಅದನ್ನು ಈಗ ಒಂದು 5-6 ವರ್ಷದಲ್ಲಿ ಅದು ಜೀರ್ಣೋದ್ಧಾರ ಆಯಿತು, ಆಯಿತಾ. ಅದು ಹಳೆಯ ಒಂದು ಜೈನ ಇದು. ಬಟ್ ನಮ್ಮಲ್ಲಿ ಅಂದರೆ ನಮ್ಮಲ್ಲಿ ಇಲ್ಲ. ಕಾರಣ ಏನಂದರೆ ನಮ್ಮ ಇಲ್ಲೆಲ್ಲ ಶೈವ ಪರಂಪರೆ. ಈಗ ನಮ್ಮ ಮೇಲ್ಗಡೆ ಶಿಡ್ಲ ಮಲ್ಲಿಕಾರ್ಜುನ ಇದೆಯಲ್ಲ, ಇಲ್ಲಿ ಇಲ್ಲೆಲ್ಲ ಶೈವ ಪರಂಪರೆ ಇತ್ತು. ಅಲ್ಲಿ ಮಾತ್ರ ಜೈನ ಪರಂಪರೆ ಇತ್ತು. ಕಲ್ಲಳ್ಳಿಲಿ ಮಾತ್ರ ಜೈನ ಪರಂಪರೆ ಇತ್ತು, ಆಯಿತಾ. ಅಂದರೆ ಇದು ಅದಕ್ಕೆ ಮುಂಚೆ ನಮ್ಮದು ವೀರಭದ್ರೇಶ್ವರ ಇದೆಯಲ್ಲ, ಅದು ಆ್ಯಕ್ಚುಲಿ ಒಂದು ಜೈನ ಟೆಂಪಲ್ಲೇನೆ. ಇದು ನಮ್ಮ ಬೆಟ್ಟದ ಮೇಲೆ ಇರೋದು ಮಲ್ಲಿನಾಥ ಬಸದಿ. ಅದು ಯಾವಾಗ ನಾನು ಹೇಳ್ದಲ್ಲ, ಈ ಚೋಳರು ಅಟ್ಯಾಕ್ ಮಾಡಿದಾಗ ಆ ಮಲ್ಲಿನಾಥ ಬಸದಿನ ಮಲ್ಲಿಕಾರ್ಜುನ ಸ್ವಾಮಿ ಮಾಡಿದ್ರು, ಪರಿವರ್ತನೆ ಅದನ್ನು. ಆ ಥರದಲ್ಲಿ ಇಲ್ಲೆಲ್ಲ ಜೈನಿಸಮ್ನ ಅಳಿಸಿ ಶೈವಿಸಮ್ಮು ಡೆವಲಪ್ ಆಯಿತು. ಬಸದಿಗಳೆಲ್ಲ ಆ ಬಸದಿಗಳ ನಾಶ ಏನು ಮಾಡೋಕ್ಕೆ ಹೋಗಲಿಲ್ಲ. ಆ ಮೂರ್ತಿನ ಕಿತ್ತರು, ಈ ಮೂರ್ತಿನ ತಂದು ಕೂರಿಸಿದ್ರು ಅಷ್ಟೇ. ಇನ್ನೇನೇನು ಹೊಸದಾಗಿ ಇವ್ರದ್ದು ಪ್ರತಿಸೃಷ್ಟಿ ಅಂತ ಅಂತೀವಲ್ಲ, ಹಾಗೆ ಅಷ್ಟೇ. ಆ ದೇವಸ್ಥಾನಗಳು ಹಾಗೆ ಉಳಿಸ್ಕೊಂಡ್ರು. ಅಲ್ಲಿಗೆ ಬೇರೆ ಬೇರೆಯಾದಂಥ ಇದನ್ನು ಮಾಡಿದ್ವಿ. ಈಗಲೂ ಆ ದೇವಸ್ಥಾನಗಳಲ್ಲಿ ಆ ಧ್ಯಾನ ಮುದ್ರೆಯ ಇವೆ ಅವೆಲ್ಲ. ಅಂದರೆ ಅದ್ರದ್ದು ಲಕ್ಷಣಗಳೆಲ್ಲ ನೋಡಿದ್ರೆ ಜೈನ ವಾಸ್ತುಶೈಲಿನೇ ಇದೆ. ಅದು ಈಗೆಲ್ಲ ಮಾರ್ಪಾಡಾಗೋಗಿದೆ. ಅದು ನೀವು ಇನ್ಡೆಪ್ತಾಗಿ ಎಲ್ಲ ಹೋದಾಗ ಅವನ್ನೆಲ್ಲ ನಿಮ್ಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ಬೋದು. ಈಗ ಬರೀದೇ ಹೇಳಿದಾಗ ನಿಮ್ಗೆ ಅದು ಅರ್ಥವಾಗಲ್ಲ. ಹಾಗಾಗಿ ಈ ಪ್ರಾಂತ್ಯ ಎಲ್ಲ ಪೂರ್ತಿ ಜೈನಿಂದ ಶೈವಕ್ಕೆ ಮತಾಂತರ ಆಯಿತು. ಹಾಗಾಗಿ ಈ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಜೈನ ಬಸದಿ, ಅದನ್ನು ಮಲ್ಲಿನಾಥ ಬಸದಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿ ಆಯಿತು. ಇದೆಲ್ಲ ಹೆಚ್ಚು ಕಮ್ಮಿ 11ನೇ ಶತಮಾನದಲ್ಲಿ ಆಗಿರುವಂಥ ಪರಿವರ್ತನೆ. ಸೊ ನಮ್ಮ ಅಜ್ಜಿ ಅದೇ ದೇವಿರಮಣ್ಣಿ ಅಂತ ಹೇಳಿದ್ನಲ್ಲ, ಆ ನಮ್ಮ ಅಜ್ಜಿ ಕಲ್ಲಳ್ಳಿ ಬೆಟ್ಟದ ತುಂಗ 2 ಕಡೆಯಲ್ಲೂ ಓಡಾಡ್ಕೊಂಡಿರ್ತಿದ್ರು. ಅವ್ರಿಗೆ ಮಕ್ಕಳು ಇನ್ನೂ ಆಗಿರಲಿಲ್ವಲ್ಲ. ಆಗ ಈ ಮೇಲ್ಗಡೆ ಮಲ್ಲಿಕಾರ್ಜುನ ಸ್ವಾಮಿಗೆ ಅವರು ಹರಕೆ ಕಟ್ಕೊಂಡು ನನಗೆ ಪುತ್ರ ಸಂತಾನ ಕಲ್ಪಿಸ್ಕೊಂತ ಇಲ್ಲಿ ಅವರು ಹರಕೆ ಹೊತ್ತಿದ್ರಂತೆ. ಆ ಒಂದು ಇದ್ರ ಮೇಲೆ ಅವ್ರಿಗೆ ಮಕ್ಕಳಾದವು.
ಹಾಗಾಗಿ ಅವರು ತಾವು ಬದುಕಿರೋ ತನಕ ಇಲ್ಲಿ ತಮಗೆ ನಡೆದು ಹೋಗೋ ಚೈತನ್ಯ ತನಕ ನಮ್ಮ ಅಜ್ಜಿ ಬಂದು ಮೇಲ್ಗಡೆ ಬೆಟ್ಟ ಹತ್ತಿ ದೇವ್ರಿಗೆ ಈ ಅಮಾವಾಸ್ಯೆ ಮತ್ತು ಪೌರ್ಣಿಮೆಗಳಲ್ಲಿ ನಮ್ಮಲ್ಲಿ ಇಲ್ಲಿ ಪೂಜೆ ಮಾಡಿಸೋರು. ಇನ್ನು ಮಿಕ್ಕಿ ದಿವಸದಲ್ಲಿ ಯಾರು ಹೋಗ್ತಿರ್ಲಿಲ್ಲ. ಶಿವರಾತ್ರಿ ಆ ದಿವ್ಸಗಳಲ್ಲಿ ಮಾತ್ರ ನಮ್ಮ ಅಜ್ಜಿ ದೇವರೇ ಮಣ್ಣಿ ಅಂತ ಹೇಳಿದ್ನಲ್ಲ, ಅವ್ರನ್ನ ನಾವು ಕಲ್ಲಳ್ಳಿ ಅಜ್ಜಿ ಅಂತಲೇ ನಾವು ಕರೀತಾ ಇದ್ದಿದ್ವಿ. ಆ ಅಜ್ಜಿ ಮಾತ್ರ ಅವ್ರು ಹೋಗ್ತಿದ್ರಲ್ಲ ಅವ್ರಿಗೆಲ್ಲ ಊರವರೆಲ್ಲ ನಮ್ಮದು ಹೋಗಿ ಪೂಜೆ ಮಾಡಿಸ್ಕೊ ಬನ್ನಿ ಅಂತ ಅವರು ನಮ್ಮ ಈ ದನ ಮೀಸೋಕ್ಕೆ ಹೋಗೋಲ್ಲ ಹುಡುಗರಿಗೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಆ ಮೆಟ್ಲುಗಳೆಲ್ಲ ಈ ಕಡೆದು ತುಂಬ ಚೆನ್ನಾಗಿದೆ, ಬೆಟ್ಟದ ಕಡೆದು. ಆ ಕಡೆದು ಕಾಡುಗಲ್ಲಲ್ಲಿ ಹಾಗೆ ಮಾಡಿರೋದು. ತುಂಬ ಮಳೆಗಳೆಲ್ಲ ಮಳೆಗಾಲದಲ್ಲಿ ಬೆಳ್ಕೊಂಬಿಡ್ತಿತ್ತಲ್ಲ, ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಕ್ಲೀನಾಗಿ ಇದನ್ನೆಲ್ಲ ಹಬ್ಗೆಗಳೆಲ್ಲ ಕ್ಲೀನ್ ಮಾಡಿಸಿಡೋರು. ಇವ್ರು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ರು ಅಜ್ಜಿ. ಅದು ನಾವು ನೋಡಿದ್ವಿ, ಕೇಳಿದ್ವಿ. ಹಾಗಾಗಿ ಆ ವರಪ್ರಸಾದದಿಂದ ತನ್ನ ಮಗನಿಗೆ ಇದು ಮಾಡ್ತಲ್ಲ ಅಂತ ಆಕೆ ಇರೋ ತನಕ ಜೈನ ಧರ್ಮಕ್ಕೂ ಏನು ಅಪಚಾರ ಮಾಡ್ತಿರ್ಲಿಲ್ಲ, ಶೈವ ಧರ್ಮಕ್ಕೂ ಎರಡು ದೇವ್ರಿಗೂ ಅವ್ರು ನಡ್ಕೊತಾ ಇದ್ರು. ನೀವು ಎಷ್ಟನೇ ವಯಸ್ಸಿಗೆ ದೇವರಾಜ ಅರಸವ್ರನ್ನ ನೋಡಿದ್ದು? ನಾನು ದೇವರಾಜ ಅರಸನವ್ರನ್ನ ನೋಡಿದ್ದು ನನ್ನ ಹೆಚ್ಚು ಕಮ್ಮಿ ಒಂದು 10ರಿಂದ 12ನೇ ವಯಸ್ಸಲ್ಲಿ. ನಾನು ಮೈಸೂರಿಗೆ ಓದಲಿಕ್ಕೆ ಹೋದೆ. ಆಗ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ನಾನು ಬಾಲ್ಯದಲ್ಲಿ ಅವ್ರು ಆಗಲೇ ಚೀಫ್ ಮಿನಿಸ್ಟರ್ ಆಗಿದ್ದರು. ಅವ್ರು ಯಾವಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದರೂ ಆಗ ನಮ್ಮ ಈ ಸಂಪರ್ಕಗಳೆಲ್ಲ ಅವ್ರದ್ದು ಕಟ್ಟಾಗೋ. ಅದಕ್ಕೆ ಮುಂಚೆ ಪ್ರತಿ ದೀಪಾವಳಿ ನಮ್ಮಲ್ಲಿ ಜೋರಾಗುತ್ತೆ. ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಬರ್ತಿದ್ರಂತೆ ದೀಪಾವಳಿಗೆ. ಯಾವಾಗ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ರಾಜಕೀಯದಲ್ಲಿ ತುಂಬ ಬ್ಯುಸಿ ಆಗೋದ್ರಲ್ಲ, ಆಗ ಇಲ್ಲಿಯ ಒಂದು ಸಂಪರ್ಕಗಳೆಲ್ಲ ಕಡಿತಾಗೋಯಿತು. ರೆಗ್ಯುಲರಾಗಿ ಬರೋದಾಗಲಿ ಹೋಗೋದಾಗಲಿ. ಅವ್ರನ್ನ ನಾನು ಮೈಸೂರು ಎಕ್ಸಿಬಿಷನಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಂದಾಗ ನೋಡಿದ್ದೆ ಫಸ್ಟು. ಅದು ಬಿಟ್ಟರೆ ನೆಕ್ಸ್ಟು ನಮ್ಮ ಊರಿನಲ್ಲಿ ಅವ್ರಿಗೆ ಲಾಸ್ಟ್ ಚೀಫ್ ಮಿನಿಸ್ಟ್ರು ಇಳಿಬೇಕಾದ್ರೆ ಅವ್ರಿಗೊಂದು ಸನ್ಮಾನ ಆಯಿತು. ಆಗ ನಾವು ನೋಡಿದ್ವಿ. ಅವರು ಅಲ್ಲಿ ಬಂದು ಸನ್ಮಾನ ಮಾಡಿದಾಗ ಅಲ್ಲೊಂದು ನಮ್ಮ ಊರ ಮುಂದೆ ಗರುಡಗಂಬ ಇದೆ, ಅಲ್ಲಿ ಒಂದು ಶಿಲಾಶಾಸನ ಕೆತ್ತಿಸಿ ಅವ್ರ ಕೈಲಿ ಇದು ಮಾಡಿಸ್ತೀವಿ. ಆ ಥರದಿಂದ ನಮ್ಮ ಇದು ಆಗ ಒಂದು 3ರಿಂದ 4 ಬಾರಿ. ಆಮೇಲೆ ನಮಗೂ ಅವ್ರಿಗೂ ಸಂಪರ್ಕಗಳು ಇರ್ತಿರಲಿಲ್ಲ. ಏಕೆಂದರೆ ಅವ್ರದ್ದು ಬೆಂಗಳೂರು ಮತ್ತು ಅವ್ರದ್ದೇ ರಾಜಕೀಯದ ಇದರಲ್ಲಿ ಇರ್ತಿದ್ರಿಂದ ನಾವು ಏನು ರೆಗ್ಯುಲರಾಗಿ ಹೋಗೋ ಹವ್ಯಾಸಗಳಾಗಲಿ ಇಟ್ಕೊತಿರ್ಲಿಲ್ಲ. ಅವ್ರ ಹೆಂಡತಿ ಮತ್ತು ಮಕ್ಳುಗಳು ಇದಿತ್ತು ಈ ಮದುವೆ ಈ ಥರದಲ್ಲಿ. ಬಟ್ ನಾವೇನು ಅಲ್ಲಿ ಹೋಗೋವಂಥದ್ದಾಗಲಿ ನಾವೇನು ತಲೆನೂ ಕೆಡಿಸ್ಕೊತಿಲ್ಲ. ಜೊತೆಗೆ ನಮ್ಗೆ ಅದರ ಅವಶ್ಯಕತೆನೂ ಈಗಿನ ನಿಮ್ಮ ರಾಜಕೀಯದ ಹಾಪಾಪಿಗಳು ನೋಡಿದಾಗ ನಮ್ಗೆ ಯಾವೂ ಇರಲಿಲ್ಲ. ಹಾಗಾಗಿ ನಾವೇನು ಅಷ್ಟೊಂದು ಇದು ಮಾಡ್ಕೊಂಡು ಯಾವಾಗ ತಾಯಿ ಅವರು ಮಿಲ್ಟ್ರಿಗೆ ಹೋಗಬೇಕು ಅಂತ ಆಸೆ ಇರ್ತದೆ ನಮ್ಮ ದೇವರಾಜ ಅರಸನವ್ರಿಗೆ. ತಾಯಿ ಕಳಿಸಲ್ಲ, ನಿನ್ನ ಮಗ ಮಿಲ್ಟ್ರಿಗೆ ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇನ್ನು ವಂಶದ ಇದಾಗುತ್ತಲ್ಲ ಅಂತ ಕಳಿಸಲ್ಲ. ಕಡೆಗೆ ತಾಯಿಗೆ ಬೇಜಾರು ಮಾಡಬಾರ್ದಲ್ಲ ಅಂತ ಏನು ಮಾಡ್ತಾರೆ, ಅವರು ಕಲ್ಲಳ್ಳಿನೇ ವ್ಯವಸಾಯ ಮಾಡಿಕೊಂಡು ಜೊತೆಗೆ ರಾಜಕೀಯನ ಶುರು ಮಾಡ್ತಾರೆ. ಸೊ ಆಗ ಅವರು ರಾಜಕೀಯ ಮಾಡ್ಕೊಂಡು ಶುರು ಆದಮೇಲೆ ಅವ್ರಿಗೆ ಅಲ್ಲಿ ನಮ್ಮ ಗ್ರಾಮದಲ್ಲಿ ನ್ಯಾಯಗಳು ಅಂತ ಮಾಡ್ತೀವಲ್ಲ, ಕಟ್ಟೆ ನ್ಯಾಯಗಳು, ಅಲ್ಲಿಂದ ಅವ್ರದ್ದು ಜನಪ್ರಿಯತೆಗಳು ಮತ್ತು ಅವ್ರ ಜನದ್ದು ಎಲ್ಲನೂ ಇದು ಮಾಡ್ಕೊಂಡು ಬೆಳೀತಾ ಒಂಥರ ಜನರ ಜೊತೆ ಗುರುತಿಸ್ಕೊತಾ ಹೋಗ್ತಾರೆ. ಈಗ ಅವ್ರ ಮಗಳು ಭಾರತಿ ಅರಸ್ ಅಂತಿದ್ದಾರೆ ಮೈಸೂರಿನಲ್ಲಿ. ಅವರನ್ನು ನೀವು ಕೇಳಿದಾಗ ಅವ್ರ ತಂದೆ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ಏಕೆಂತಂದರೆ ಸ್ವಂತ ಮಗಳಿದ್ದಾಗ ಆಕೆ ಹೇಳೋದಕ್ಕೂ ನಾನು ಇದನ್ನು ಹತ್ತಿರದಿಂದ ನೋಡಿಲ್ಲ. ಸೊ ಹಾಗಾಗಿ ನಾನು ಏನೇ ಹೇಳಿದ್ರು ಅದು ಸುಮ್ಮನೆ ಒಂಥರ ಇದು ಕಟ್ದಂಗೆ ಆಗುತ್ತೆ. ಅವ್ರ ಮಗಳನ್ನೇ ಕೇಳಿ ಇನ್ನು ಅವ್ರು ಚಂದ್ರಪ್ರಭಾ ಅರಸ್ ಅಂತಿದ್ರು, ಅವ್ರು ತೀರ್ಕೊಂಬಿಟ್ರು ಹಿರಿಮಗಳು. ಈಗ ಇವ್ರು ಇದ್ದಾರಲ್ಲ, ಅವ್ರಿಗೆ ನಿಮಗೆ ಇನ್ನೂ ವಿಷಾದವಾಗಿ ಹೇಳ್ತಾರೆ. ಸೇಮ್ ಆದಮೇಲೆ ಊರಿಗೆ ಬರ್ತಾ ಇದ್ರಾ? ಇಲ್ಲ, ಹೇಳಿದ್ನಲ್ಲ, ನಮ್ಮ CM ಆದಮೇಲೆ ಬಂದಿದ್ರು. ನಮ್ಮ ತಾತ ತೀರ್ಕೊಂಬಿಟ್ಟಿದ್ರು. ಆಗ ಅವ್ರು ಬಂದು ಇದು ಮಾಡಿ ಹೋದರು. ಆಗ ನಾವು ತೀರ ಹತ್ತಿರದಲ್ಲಿ ಅವ್ರು ನೋಡಿದ್ದು. ನೆಕ್ಸ್ಟ್ ಅವ್ರನ್ನ ನಾವು ಊರಲ್ಲಿ ಸನ್ಮಾನ ಆಯಿತು. ಅವರು ಸನ್ಮಾನ ಮಾಡಿ ಒಂದು 2-3-4 ತಿಂಗಳೇ ಅಷ್ಟೊತ್ತಿಗೆ ಅವರು ಮುಖ್ಯಮಂತ್ರಿಯಿಂದ ಅವ್ರಿಗೂ ಇಂದಿರಾ ಗಾಂಧಿಯವ್ರಿಗೂ ಡಿಫ್ರೆನ್ಸಿಯೇಷನ್ ಬಂದು ಅವರು ಚೀಫ್ ಮಿನಿಸ್ಟ್ರಿಗಿರಿಯಿಂದ ಇಳಿದ್ಬಿಟ್ರು. ಆಗ ಬಂದಿದ್ದು ಆಯಿತಾ. ನನ್ನ ಕಂಡಂಗೆ ಒಂದು 3 ಸಾರಿ ಬಂದಿದ್ದಾರೆ ನಮ್ಮ ಬಾಲ್ಯದಲ್ಲಿ. ಅದಾದಮೇಲೆ ಅವ್ರ ತಮ್ಮ ಮಾತ್ರ ಒಂದು 3-4 ಸಾರಿ ಬಂದಿದ್ದಾರೆ ಆಯಿತಾ, ಅಷ್ಟೇ. ಆಮೇಲೆ ಯಾಕೆಂದರೆ ಅವರು ಬೆಂಗಳೂರು ಮತ್ತು ಅಲ್ಲಿ ರಾಜಕೀಯದ ಬ್ಯುಸಿಲಿ ಕಲ್ಲಳ್ಳಿಗೆ ಆಗಿ ಬರ್ತಿದ್ದಷ್ಟೇ. ಹೇಳಿದ್ನಲ್ಲ, ಯಾವಾಗ ತಮ್ಮ ಇಲ್ಲಿ ಆಸ್ತಿ ಮನೆಯೆಲ್ಲ ಮಾರ್ಕೊಂಡ್ರು ಅವ್ರಿಗೆ ಆ ಒಂದು ಸಂಪರ್ಕ ಕಡಿತಾಗೋಯ್ತು ಅಷ್ಟೆ. ಅಷ್ಟೊತ್ತಿಗೆ ಅವ್ರು ರಾಜಕೀಯಕ್ಕೂ ಬೆಳೆದಿದ್ದರಿಂದ ಅವ್ರಿಗೆಲ್ಲಿಂದ ಬರೋ ಅವಕಾಶ ಆಗಲಿ ಅಗತ್ಯ ಆಗಲಿ ಬೀಳಲಿಲ್ಲ. ಹಿಂಗೆ ಸಾವು ಮತ್ತು ಮದುವೆ ಇಂಥ ಟೈಮ್ನಲ್ಲಿ ಮಾತ್ರ ನಮ್ಮ ಇವ್ಗೆ ಅಟೆಂಡ್ ಮಾಡ್ತಿದ್ರು ಅಷ್ಟೇ.